ಆದಿಚುಂಚನಗಿರಿ ಮಠದ ಶ್ರೀಗಳಂತ ನಮ್ಮ ಮಠದ ಶ್ರೀಗಳಂತ ಶ್ರೀ 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 ನಿರ್ಮಲಾನಂದ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ, ಸಂಸತ್ ಸದಸ್ಯರಂತ ಹಿರಿಯರಂತ ಬಚ್ಚೇಗೌಡ್ರೆ, ಮಾಜಿ ಸಚಿವರಾದಂಥ ದೇವೇಗೌಡ್ರೆ, ಗೋಪಾಲಯ್ಯನವರೇ, ಈ ಒಂದು ಕಾರ್ಯಕ್ರಮದ ರೋವಾರಿ ಜಯರಾಮ್ ರಾಂಪುರ ಅವರೇ, ನಾಗಭರಣ ಅವರೇ, ರಾಮಸ್ವಾಮಿ ಅವರೇ, ಒಂದು ದೊಡ್ಡ ಉದ್ಯಮಿ, ಮಾಜಿ ಸಚಿವರ ಪುತ್ರರು, ಎಲ್.ಟಿ. ಕಾಲೆ ಅವರ ಸುಪುತ್ರ ಸುದರ್ಶನ್ ಕಾಲೆ ಅವರೇ, ವೇದಿಕೆಯಲ್ಲಿ ಬಹಳ ಜನ ಉದ್ಯಮಿಗಳಿದ್ದಾರೆ. ಜೊತೆಗೆ ವಿದ್ಯಾಕ್ಷೇತ್ರದಲ್ಲಿರುವಂತೆಲ್ಲ ಬಹಳ ಪ್ರಮುಖರಿದ್ದಾರೆ. ಎಲ್ಲರ ಹೆಸರನ್ನು ತೆಗೆದುಕೊಳ್ಳೋಕೆ ಹೋಗಲಿಲ್ಲ, ಕ್ಷಮಿಸಬೇಕು. ಕೆಳಗಡೆ ಕೂಡ ಸಮಾಜದ ಎಲ್ಲ ಪ್ರಮುಖ ಉದ್ಯಮಗಳೆಲ್ಲ ಇದ್ದೀರಿ. ನಮ್ಮೆಲ್ಲರೂ ಕೂಡ ಶುಭಕಾಮನೆಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತೇನೆ. ಬಹಳ ಹೊತ್ತು ಇರಕ್ಕಾಗ್ತಾರ, ಇವತ್ತು ಕ್ಷಮಿಸಬೇಕು. ನನಗೆ ಗೊತ್ತಿರಲಿಲ್ಲ ಇಷ್ಟು ವಿಭಿನ್ನವಾದಂಥ ಕಾರ್ಯಕ್ರಮನ ತಾವೆಲ್ಲ ಸೇರಿ ರೂಪಿಸಿದ್ದೀರಿ ಅಂತೇಳಿ. ನನಗೆ ಬಂದು ರಾಯಪುರಿಯವರು ಮತ್ತು ಎಲ್ಲ ಸ್ನೇಹಿತರು ಪಾರ್ಟಿ ಅದಿಗಿ ಒಂದು ತಮ್ಮ ಸಂಘಟನೆ ವಿಚಾರ ತಿಳಿಸಿದ್ರು. ಬಹಳ ಸಂತೋಷದಿಂದ ಒಪ್ಪಿ ತಪ್ಪಿಸ್ಕೊಳ್ಬಾರ್ದು, ಇದು ನನ್ನ ಜವಾಬ್ದಾರಿ ಕೂಡ ಅಂತ ಹೇಳಿ ಅಪ್ಪಿಕೊಂಡು ಇವತ್ತು ಬಂದು ನಿಮ್ಮೊಂದು ನಿಂತಿದ್ದೇನೆ. ಒಂದು ಮಾತು ಹೇಳಲಿಕ್ಕೆ ನಾನು ಬಯಸ್ತೇನೆ. ಜೊತೆಗೂಡುವುದು ಆರಂಭ, ಜೊತೆಗೂಡಿ ಚರ್ಚಿಸುವುದು ಪ್ರಗತಿ, ಜೊತೆಗೂಡಿ ಕೆಲಸ ಮಾಡುವುದು ಯಶಸ್ಸು. ಸೊ ನೀವೆಲ್ಲ ಸೇರಿ ಒಟ್ಟಿಗೆ ಇವತ್ತು ಸೇರಿದ್ದೀರಿ. ಒಬ್ರಿಗೊಬ್ರು ಕೂತ್ಕೊಂಡು ಅನೇಕ ವಿಚಾರಗಳನ್ನ ಚರ್ಚೆ ಮಾಡಬೇಕು ಅಂತ ಹೇಳಿ ಸೆಷನ್ಗಳು ಕೂಡ ಇಟ್ಕೊಂಡಿದ್ದೀರಿ. ಇದಾದ ಮೇಲೆ ನೀವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡಿದ್ರೆ ನಿಮ್ಗೆ ಯಾರೂ ಬೆಂಬಲ ಇದೆ, ನಿಮ್ಮದೇ ಆದಂಥ ಒಂದು ಮನಸ್ಥಿತಿ, ನಿಮ್ಮದೇ ಆದಂಥ ಮಾರ್ಗದರ್ಶನದಲ್ಲಿ ತಾವೆಲ್ಲ ಕೂಡ ಪ್ರಗತಿ ಮಾಡಿಕೊಂಡು ಈ ಸಮಾಜದಲ್ಲಿ ನಿಮ್ಮನ್ನು ಕುಳಿಸೋ ರೀತಿಯಲ್ಲಿ ಮಾಡಿದ್ದೀವಿ. ನೀವೆಲ್ಲ ಭೂಮಿ ತಾಯಿ ಮಕ್ಕಳು, ಒಕ್ಕಲ್ತನ ಒಕ್ಕಲಿಗರು ಅಂತ ಹೆಸರು ಬಂದಿರೋದೇ ನಿಮ್ಮೆಲ್ಲರ ಭಾಗ್ಯ. ಈ ಭೂಮಿ ಮಕ್ಕಳು ಅಂತ ಹೇಳಿ ನಿಮಗೆಲ್ಲ ಬಂದಿರೋದೇ ಒಂದು ಭಾಗ್ಯ. ನೀವು ಯಾರು ಏನಪ್ಪ ನಮ್ಮ ಒಕ್ಕಲಿಗರು ಅಂತ ಕರೀತಾರೆ ಅಂತ ನೀವೇನು ಅವಮಾನ ಮಾಡ್ಕೋಬೇಕಾಗಿಲ್ಲ. ಭೂಮಿಗೂ ನಿಮಗೂ ಒಂದು ನಂಟು. ಪ್ರಪಂಚಕ್ಕೆಲ್ಲೇ ಹೋದ್ರು ಕೂಡ ಮೊದಲು ನಾವು ಭೂತಾಯಿ ಕರಿತೀವಿ, ಭೂಮಿನ ತಾಯಿ ಅಂತ ಕರಿತೀವಿ. ಭೂಮಿ ಮೇಲೆ ನಿಂತೇ ನಾವೆಲ್ಲ ಬದುಕಲಿಕ್ಕೆ ಸಾಧ್ಯ. ಸೊ ಇವತ್ತು ಈ ದೇಶಕ್ಕೆ, ಈ ಸಮಾಜಕ್ಕೆ, ಯಾವುದೇ ದೇಶಕ್ಕೆ ಆಗಲಿ ಸಮಾಜಕ್ಕೆ 4 ಜನ, ಒಬ್ಬ ಕೃಷಿಕ, ಒಬ್ಬ ಕಾರ್ಮಿಕ, ಒಬ್ಬ ಸೈನಿಕ, ಒಬ್ಬ ಶಿಕ್ಷಕ, ಈ 4 ಜನ ಇದ್ದರೆ ಸಮಾಜ. ಸೊ ಅದಕ್ಕೆ ಇವತ್ತು ಇಲ್ಲಿ ನಾನು ಎಲ್ಲ ವರ್ಗದ ಜನರನ್ನ ನೋಡ್ತಾ ಇದ್ದೀನಿ. ಇವತ್ತು ತಾವೇನು ಈ ಕಾರ್ಯಕ್ರಮವನ್ನು ನಿರ್ಮಲಾನಂದ ಶ್ರೀಗಳ ಸಮ್ಮುಖದಲ್ಲಿ ನಮ್ಮ ಸಮುದಾಯದ ಎಲ್ಲ ಉದ್ಯಮಿಗಳು ಇವತ್ತು ಸೇರಿ ಒಗ್ಗಟ್ಟಿನಿಂದ ಒಬ್ರಿಗೊಬ್ರು ಪರಿಚಯವನ್ನು ಮಾಡಿಕೊಳ್ಳಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದೀರಿ, ಇದು ಬಹಳ ಹಿಂದೆನೇ ಇದಕ್ಕೆ ನಮ್ಮವರು ಆಲೋಚನೆಯನ್ನು ಕೊಡಬೇಕಾಗಿತ್ತು. ಯಾರು ತಪ್ಪು ಏನು, ಇವತ್ತು ನಿಮ್ಮೆಲ್ಲರ ಸಹಕಾರದಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ಕೂಡ ಒಂದು ಮಟ್ಟಿಗೆ ಬಂದು ನಿಮ್ಮ ಮುಂದೆ ನಿಂತು ಮಾತಾಡೋಷ್ಟು ಶಕ್ತಿ ಬಂದಿದೆ. ಬೇಕಾದಷ್ಟು ಏಟು ಬಿದ್ದಿದೆ. ಅದು ನಾನು ಕರೆಸ್ಬಿಡೋನು, ಕಲ್ಲು ಭೂಮಿಯಿಂದ ಬಂದಿರೋನು. ಆ ಕಲ್ಲದು ಪ್ರಕೃತಿ, ಅದನ್ನು ಕಳೆದರೆ ಆಕೃತಿ, ಅದನ್ನು ಪೂಜಿಸೋದು ಸಂಸ್ಕೃತಿ. ನನಗೆ ಏಟು ಬಿದ್ದು 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 ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ. ನಾನಿಷ್ಟೇ ಹೇಳೋದು, ನಾನು ಭಾಳ ಹೊತ್ತು ನಿಮ್ಮ ಹತ್ರ ಕಲಿಬೇಕು ಅಂತ ಆಸೆ. ಆದರೆ ನಾನು ಕೇಳ್ಕೊಂಡಿದ್ದೀನಿ, ಈಗ 3 ದಿನ ಟೈಮ್ ಇರ್ತದೆ. ನಾನು ಪ್ರೈವೇಟ್ ಸೆಕ್ರೆಟರಿಗೆ ಹೇಳ್ಬಿಟ್ಟು ಒಂದು ಟೈಮ್ ಕೊಡ್ತೀನಿ, ಒಂದು 2 hours ಇರ್ತೀನಿ. ಎಲ್ಲ ಉದ್ಯಮಿಗಳನ್ನ ಪರಿಚಯ ಮಾಡಿಕೊಳ್ಬೇಕು, ಅವ್ರಿಗೆ ಮಾರ್ಗದರ್ಶನ ಕೊಡಬೇಕು.
ನನ್ನ ಕೈಲಿದ್ದಾಗ ಏನಾದ್ರು ಒಂದು ಸಹಾಯ ಮಾಡಬೇಕು, ಅವ್ರಿಗೆ ಒಂದು ಧೈರ್ಯ ತುಂಬಬೇಕು. ಒಬ್ಬ ಡಿ ಕೆ ಶಿವಕುಮಾರ್ ಅಂತ ಕೂಡ ಅವರ ಜೊತೆಲಿ ಇದ್ದಾನೆ ಅನ್ನೋ ಒಂದು ಸಂದೇಶವನ್ನು ಕಳಿಸ್ಬೇಕು. ಆ ಕೆಲಸ ಖಂಡಿತ ನಾನು ಮಾಡ್ತೀನಿ. ಈ 3 ದಿನದಲ್ಲಿ ಡೇಟನ್ನು ತಿಳಿಸಿ, ನಿಮ್ಮ ವ್ಯವಸ್ಥಾಪಕರು ತಿಳಿಸಿ, ಅವರೆಲ್ಲ ನಿಮಗೆ ಮೆಸೇಜ್ ಏನೇ ಇದ್ದು ಕೂಡ ಆ ಟೈಮಲ್ಲಿ ಬನ್ನಿ. ನಾನು ಸ್ಟಾಲ್ಗಳನ್ನು ನೋಡಬೇಕು.